ಮೋಹ ದುಃಖದಾಯಕ ಅಂತಾರೆ. ಮೋಹ ಇದ ಕಡೆ ದುಃಖ, ಕಷ್ಟ, ನೋವು, ಸಂಕಟ ಇದೆಲ್ಲ ಇರುತ್ತೆ ಅಂತ. ಇಷ್ಟಾದ್ರೂ ಹೀಗಿದ್ರೂ ತಾಯಿ ತಂದೆ ಮಕ್ಕಳಿಗೆ ಬಾಲ್ಯದಲ್ಲಿ ಹೇಳ್ಕೊಡೋ ಮೊದಲನೇ ಪಾಠನೇ ಮೋಹ. ಅದು ಪಾಠ ಯಾವ ರೀತಿ ಶುರು ಆಗುತ್ತೆ? ನನ್ನನ್ನು ಪ್ರೀತಿಸು, ನಾನು ನಿನ್ನ ತಂದೆ, ನನ್ನನ್ನು ಪ್ರೀತಿಸು, ನಾನು ನಿನ್ನ ತಾಯಿ, ನನ್ನನ್ನು ಪ್ರೀತಿಸು ಅಂತಾನೇ ಪ್ರಾರಂಭ ಮಾಡು. ಎಲ್ಲೂ ತಪ್ಪು ಅನ್ಸಲ್ಲ, ಆದರೆ ಒಂದು ಆಲೋಚನೆ ಬರಬೇಕು, ವಿವೇಕಕ್ಕೆ ಒಂದು ಆಲೋಚನೆ. ಜನ್ಮ ಕೊಟ್ಟ ಮಾತ್ರಕ್ಕೆ ನಾನು ಪ್ರೀತಿ ಮಾಡೋದು ನನ್ನ ಧರ್ಮ, ಅವರನ್ನ ಯಾಕೆ ಪ್ರೀತಿಸಲೇಬೇಕು ಅಂತ ನಾನು ಬಲವಂತ ಪಡಿಸ್ತಾ ಇದ್ದೀನಿ, ನಾನು ಯಾತಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಕ್ಕಳಿಂದ ಅಂತ ನಮ್ಮ ವಿವೇಕದಲ್ಲಿ ನಾವು ಯೋಚನೆ ಮಾಡೋದೇ ಇಲ್ಲ ಅಲ್ವಾ? ತಂದೆ ತಾಯಿ ಅಂದಾಗ ಬರೀ ಜನ್ಮ ಕೊಡೋದಲ್ಲ, ಬಹಳ ಜವಾಬ್ದಾರಿಯುತವಾದದ್ದು ಅಂತ ಹೇಳ್ತೀವಿ. ಆ ಜವಾಬ್ದಾರಿ ಬರೀ ಮಕ್ಕಳಿಗೆ ಊಟ, ಬಟ್ಟೆ, ಓದು, ಕಾಲೇಜಿಗೆ ಕಳಿಸು ಇಷ್ಟೇನಾ? ಮದುವೆ ಮಾಡು ಕಳಿಸು ಇಷ್ಟೇನಾ? ಮಗಳಿಗೊಂದು ಅಳಿಯ ಅಥವಾ ಮಗನಿಗೊಂದು ಸೊಸೆ ಇಷ್ಟೇನಾ? ಇಲ್ಲ. ಆಳವಾಗಿ ಆಲೋಚನೆ ಮಾಡಿದ್ರೆ ತಂದೆ ತಾಯಿಗೆ, ಒಂದು ತಂದೆಗೆ ಒಂದು ಅಪಾರವಾದ ಒಂದು ಅನುಶಾಸನ ನಡೆಸೋಕ್ಕೆ ಇರುತ್ತೆ. ಅದು ಒಂದು ಧರ್ಮ, ಕೆಲವು ಡಿಸಿಪ್ಲಿನ್ಸ್ ಇರುತ್ತೆ. ಅದು ನಾವೇನು ಹೇಳೋದೇ ಬೇಡ. ಜೀವನದಲ್ಲಿ ಮಗುಗೆ ಅದನ್ನ ಒಂದು ವಯಸ್ಸಿನಲ್ಲಿ ಅದು ಕಂಡುಬಿಟ್ರೆ ತಾನೇ ಪ್ರೀತಿ, ತಂದೆ ಮೇಲೆ ಪ್ರೇಮ ಬಂದ್ಬಿಡುತ್ತೆ. ಹಾಗೆ ತಾಯಿನಲ್ಲಿ ಕೂಡ ಬರೀ ಜನ್ಮ ಕೊಡೋದಷ್ಟೇ ಅಲ್ಲ, ಆಂತರಿಕ ಅನುಶಾಸನ ಇರುತ್ತೆ. ತಾಯಿ ಆದವಳು ಮಗುವಿಗೆ ಹತ್ತಿರವಾಗಿ ಹೇಳ್ಬೋದು, ಅಹಮ್ಮಿಂದ ಹೋಗೋಕ್ಕಿಂತ ಸ್ವಯಂಮಿಂದ ಯಾವ ರೀತಿ ಹೋಗೋದು ಅಂತ ತಾಯಿ ಬಹಳ ಹತ್ತಿರವಾಗಿ ತನ್ನ ಸ್ವಯಂಮಿಂದ ಪ್ರೀತಿಸಿ ಆ ಸ್ವಯಂವನ್ನು ತಿಳಿಸ್ಬೋದು ಮಕ್ಕಳಿಗೆ. ಇಲ್ಲಿ ನಾವು ಪೇರೆಂಟ್ಸ್ ಮಕ್ಕಳನ್ನ ಪೊಸೆಸ್ ಮಾಡೋದಿದೆಯಲ್ಲ, ಮೋಹ ಅಂತೀವಲ್ಲ, ಆ ಪೊಸೆಸ್ ಮಾಡಿಬಿಟ್ರೆ ನಾವು ವಿ ಆರ್ ಪೊಸೆಸ್ಡ್ ಬೈ ದೆಮ್. ಇಲ್ಲಿ ಅವರಿಗೂ ಬಂಧನ, ನಮಗೂ ಬಂಧನ. ಎಲ್ಲಿ ಆ ಪೊಸೆಸಿವ್ನೆಸ್ ಇರೋದಿಲ್ಲ ಅದು ಮೋಹ ಅಲ್ಲ. ಆಗ ಮಕ್ಕಳಿಗೆ ತಂದೆ ಅಂದ್ರೇನೆ, ತಾಯಿ ಅಂದ್ರೇನೆ ಇಟ್ಸ್ ಅನ್ ಎಂಬಾಡಿಮೆಂಟ್ ಆಫ್ ಪ್ಯೂರ್ ಲವ್. ಎಂಬಾಡಿಮೆಂಟ್, ಇಟ್ ಈಸ್ ಅ ಟೋಟಲ್ ಪ್ರೇಮದ ಬುಗ್ಗೆ, ದೊಡ್ಡ ಸಮುದ್ರ ಅನ್ನೋದು ಮಕ್ಕಳಿಗೆ ಭಾವನೆ. ಚಿಕ್ಕ ಮಕ್ಕಳಲ್ಲಿ ಬಂದ್ಬಿಟ್ರೆ ತಾಯಿ ಅನ್ನೋದೇ ಹಾಗೆ ಅಂದಾಗ ಅದು ಹೌದು, ಇದು ಈ ರೀತಿ ಶೈಲಿ, ತಂದೆ ತಾಯಿಯ ಜೀವನದ ಶೈಲಿ, ಪ್ರೇಮ ಮಾಡೋದು, ಪ್ರೀತಿಸೋದು ಅಂತ ಗೊತ್ತಾದ್ರೆ ಅದು ಪಾರಂಪರಿಕವಾಗಿ ಅವನಲ್ಲೂ ಕೂಡ ಮುಂದೆ ತಾನು ತಂದೆ ಆದಾಗ ಅಥವಾ ತಾನು ತಾಯಿ ಆದಾಗ ಅದು ತಾನೇ ಗುಣ ಹಾಗೆ ಬಂದ್ಬಿಡುತ್ತೆ ಮಕ್ಕಳಿಗೆ. ಇದಕ್ಕೆ ಮೊದಲು ಮಕ್ಕಳ ಹೆರಕ್ ಮುಂಚೆ ಅಪ್ಪ ಅಮ್ಮ ಅಂತೀವಲ್ಲ, ನಾವು ತಂದೆ ತಾಯಿಗಳಿಗೆ ಮೊದಲು ವಿಕಸನ ಆಗಬೇಕು, ವಿಕಸಿತರಾಗಬೇಕು. ಅವರು ಪ್ರೇಮವನ್ನ ಬೇರೆಯವರಲ್ಲಿ ಉತ್ಪತ್ತಿ ಮಾಡೋ ಹಾಗೆ, ಅದು ಮೊಳಕೆ ಚಿಗುರೋ ಹಾಗೆ ಮಾಡಕ್ಕೆ ಅವ್ರಿಗೆ ಬರಬೇಕು. ಬೇರೆಯವರಲ್ಲಿ ಪ್ರೇಮವನ್ನ ಉತ್ಪನ್ನ ಮಾಡುವ ಸ್ಥಿತಿ ಬರಬೇಕು. ಯಾಕೆಂದ್ರೆ ಪ್ರೇಮ ಬಲಾತ್ಕಾರ ಮಾಡಿ ಬರೋದಲ್ಲ, ಅದು ಸಹಜವಾಗಿ ಬರೋ ಹಾಗೆ ಪ್ರೇಮವನ್ನ ಮಾಡಬೇಕು. ಅದು ಬಹಳ ಮುಖ್ಯ. ಇಲ್ಲದೆ ಇದ್ರೆ ಬರೀ ಸಂಬಂಧಗಳಾಗತ್ತೆ. ಸಂಬಂಧಗಳು ಮೋಹ. ಆದರೆ ಪ್ರೇಮ ಒಂದು ಸ್ಥಿತಿ, ಆ ಸ್ಥಿತಿಗೆ ತಗೊಂಡೋಗ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ನಾವು ಗಮನಿಸಿದೀವಿ ಈ ರಿಯಾಲಿಟಿ ಶೋಗಳಲ್ಲಿ, ನನಗೇನಾದ್ರೂ ನಮ್ಮಪ್ಪ ಅಮ್ಮಂಗೆ ಅನ್ಬೇಡ, ತುಂಬ ಕೋಪ ಬರುತ್ತೆ. ತುಂಬ ಜನ ಗಮನಿಸಿ, ನಮ್ಗೆ ಪರವಾಗಿಲ್ಲ ಏನಾದರೂ ಅನ್ಕೋತೀವಿ, ನಮ್ಮಪ್ಪನ ಅನ್ಬೇಡ, ಅಮ್ಮನ ಅನ್ಬೇಡ. ನಮ್ಮ ಈಗೋ ಎಷ್ಟು ಎಕ್ಸ್ಟೆಂಡ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ಯಾವ ರೀತಿ ಮಾಡಿರ್ತಾರೆ, ನನ್ನ ಅಮ್ಮ ನಾನು ಪ್ರೀತಿಸ್ತೀನಿ, ನಮ್ಮಮ್ಮ ಅಪ್ಪ ಬಿಟ್ಟು ಇನ್ಯಾರು ನನಗೆ ಪ್ರೀತಿಸೋಲ್ಲ ನಾನು. ಇದು ಕರೆಕ್ಟ್ ಅನಿಸ್ತಾ ಇರುತ್ತೆ, ಸರಿ ಅನಿಸ್ತಾ ಇರುತ್ತೆ, ಅದರಲ್ಲಿ ತುಂಬ ಖುಷಿ ಕೊಡುತ್ತೆ ಕೇಳಿದ್ರೆ. ಆದರೆ ನೋಡಿ, ಮಕ್ಕಳಿಗೆ ನಾವು ನ್ಯಾರೋ ಮೈಂಡೆಡ್ ಮಾಡಿರ್ತೀವಿ. ಅಲ್ಲಿಂದ ಏನಾಗುತ್ತೆ, ಪರಿವಾರಕ್ಕೆ ಬರ್ತಾರೆ. ಬೆಳೀತಾ ಬೆಳೀತಾ ಅಹಂಕಾರ ಅದು ಸಹಜವಾಗಿ ಎಕ್ಸ್ಪ್ಯಾಂಡ್ ಆಗೋದು ಸ್ವಭಾವ.
ಆಗ ತನ್ನನ್ನು ಗುರುತಿಸ್ಕೊಳ್ಳೋದು ಬರೀ ಅಪ್ಪ ಅಮ್ಮನಲ್ಲ, ಪರಿವಾರದ ಜೊತೆಗೆ. ಈ ಪರಿವಾರ ಮನೆತನ ಬಿಟ್ಟು ಇನ್ಯಾವುದು ಉತ್ತಮವಾದದ್ದಲ್ಲ. ಬೇರೆ ಪರಿವಾರವನ್ನು ಸಹಿಸೋದಿಲ್ಲ. ಇಲ್ಲಿ ಇದೊಂಥರ ಭಂಜಕ ಶಕ್ತಿ ಅಂತ ಹೇಳ್ತಾರೆ. ಅದನ್ನ ನಮ್ಮನ್ನ ಡಿವೈಡ್ ಮಾಡಿಬಿಡುತ್ತೆ, ವಿಭಜಿಸ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರೂ ಇಲ್ಲ ನನಗೆ, ನಮ್ಮ ಪರಿವಾರ ಬಿಟ್ರೆ ಯಾರೂ ಇಲ್ಲ. ಅಲ್ಲಿಗೆ ನಿಲ್ಲಲ್ಲ. ಆ ಪರಿವಾರದಿಂದ ಜಾತಿ, ನನ್ನ ಧರ್ಮ, ನನ್ನ ಮತ, ನನ್ನ ಪಂಗಡ, ಆಮೇಲೆ ನನ್ನ ಭಾಷೆ, ನನ್ನ ದೇಶ, ಈ ತರ ನಾವು ಈ ಅಹಂಕಾರ ಬೆಳೀತಾ ಬೆಳೀತಾ ಯಾವುದೋ ಒಂದಕ್ಕೆ ಗುರುತಿಸ್ಕೊಂಡು ಹೋಗ್ತಾ ಇರ್ತೀವಿ ಹೊತ್ತು ಇತರ ದೇಶ, ಬೇರೆ ದೇಶನ ನಾವು ಒಪ್ಪೋದಿಲ್ಲ, ಬೇರೆ ಜಾತಿನ ಒಪ್ಪಲ್ಲ, ಬೇರೆ ಒಂದು ಭಾಷೆನ ಸಹಿಸಲ್ಲ, ನಾವು ಬೇರೆ ಯಾರನ್ನೂ ಸಹಿಸಲ್ಲ, ನಮ್ಮ ಪರಿವಾರ ಬಿಟ್ಟು ಯಾವುದನ್ನು ಸಹಿಸಲ್ಲ. ಇಲ್ಲಿ ನಾವು ಎಲ್ಲಿ ಮಾನವೀಯತೆಯನ್ನು ಹೇಳ್ಕೊಟ್ಟಿದ್ದೀವಿ? ಎಲ್ಲಿ ಮಾನವೀಯತೆ ಇಲ್ಲಿ ಇದೆ ಪಾಠ ಇಲ್ಲ. ಸಂಬಂಧ ಹೇಳ್ಕೊಟ್ಟಿದ್ದೀವಿ ಹೊತ್ತು ಪ್ರೇಮ ಮಾಡೋದನ್ನ ಹೇಳ್ಕೊಟ್ಟಿಲ್ಲ. ಸಂಬಂಧ ಮೋಹ, ಪ್ರೇಮವಲ್ಲ. ಆದ್ರೂ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಪೂರ್ಣ ಪ್ರೇಮ ವ್ಯಕ್ತಿ ಅಥವಾ ಪೂರ್ಣ ಪ್ರೇಮಮಯ ಆಗಬೇಕು. ಎಲ್ಲರೂ ಇಡೀ ವಿಶ್ವದಲ್ಲಿ ತನ್ನನ್ನು ಪ್ರೀತಿಸಬೇಕು ಅಂತ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಕೂಡ ಅಹಂಕಾರದಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ಎಲ್ಲರೂ ನನ್ನನ್ನು ಗೌರವಿಸಬೇಕು, ಎಲ್ಲರೂ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ಎಲ್ಲರೂ ನೋಡಬೇಕು. ಆದರೆ ನಾನು ಪ್ರೀತಿ ಮಾಡೋದು ಬಂದಿಲ್ಲ. ಅದನ್ನ ಯಾರು ಹೇಳ್ಕೊಟ್ಟಿಲ್ಲ, ಅದನ್ನ ಎಕ್ಸ್ಪೆಕ್ಟೂ ಮಾಡಲ್ಲ. ಎಲ್ಲರೂ ಕೂಡ ಎಲ್ಲರ ಪ್ರೀತಿಯನ್ನು ಅಪೇಕ್ಷೆ ಪಡೋ ಹಾಗೆ ನಾನು ಪ್ರೀತಿಸಬೇಕು ಅಂತ ಬರಲ್ಲ. ಅವಾಗ ಏನಾಗುತ್ತೆ? ಸುಮ್ಮನೆ ಇರಲ್ಲ ನಮ್ಮ ಅಹಂಕಾರ. ನಾವು ಬಲಾತ್ಕಾರವಾಗಿ ಒಂದು ನಿರ್ದಿಷ್ಟವಾದ ಒಂದು ಸಂಬಂಧವನ್ನ ಬಲಾತ್ಕಾರವಾಗಿ ಹೇರ್ಕೊಳ್ತೀವಿ. ಇದು ಸಂಬಂಧವೇ ಹೊರತು ದೇಶಪ್ರೇಮಿ ಅಂತಲೋ ಅಥವಾ ಒಂದು ಮತಕ್ಕೋ ಧರ್ಮಕ್ಕೋ ಅಥವಾ ಮನೆಗೋ ಮನೆತನಕ್ಕೋ ನಿಂತು ಹೋರಾಡೋದು, ಆ ರೀತಿ ಅದರಲ್ಲಾದ್ರೂ ಹೆಸರು ಮಾಡೋಣ ಅಂತ ಯಾವುದೋ ಒಂದು ಬಲಾತ್ಕಾರವಾಗಿ ನಮ್ಮಲ್ಲಿ ಹೇಳ್ಕೊಳ್ತೀವಿ. ಅದು ಬಂಧನ ಆಗುತ್ತೆ. ಮಕ್ಕಳಿಗೆ ಸಂಬಂಧ ಕಲಿಸೋ ಬದಲು ನೀವ್ರ ಅಕ್ಕ, ತಂಗಿ, ನೀನು ಅದಕ್ಕೋಸ್ಕರ ಚೆನ್ನಾಗಿರ್ಬೇಕು, ಇವ್ರ ಅಂಕಲ್, ಇವ್ರ ಆಂಟಿ ಅದಕ್ಕೆ ಚೆನ್ನಾಗಿರ್ಬೇಕು, ಇವ್ರ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಡೋಕ್ಕಿಂತ ಪ್ರೇಮ ಮಾಡೋದು ಹೇಳ್ಕೊಟ್ರೆ ಅವ್ರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಒಂದು ಮಾನವೀಯತೆ ಬರೋದಿಲ್ಲ. ಆಮೇಲೆ ಪ್ರೇಮ ಮಾಡುವಾಗ ಇಡೀ ಭೂಮಂಡಲವನ್ನೇ ಪ್ರೀತಿಸಿ ಅಂತ ಹೇಳಬೇಕು. ಆದ್ರೆ ಶ್ಲೋಕ ಹೇಳ್ಕೊಡ್ತೀವಿ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಯಾರು ಭೂಮಂಡಲವನ್ನು ಪ್ರೀತಿಸ್ಬಿಡ್ತಾರೆ, ನಿಜವಾಗ್ಲೂ ಪ್ರೀತಿಸ್ಬಿಡ್ತಾರೆ, ಅವ್ರಿಗೆ ದೇಶ ಕಾಲ ಏನೂ ಇರೋದಿಲ್ಲ. ಆ ಪ್ರೇಮ ಅನ್ನೋದು ಹಾಗೆ ಹರ್ಕೊಂಡು ಬರುತ್ತಲ್ಲ, ಆ ಪ್ರೇಮ ಎಲ್ಲಿದೆ? ಆ ಥರದವ್ರನ್ನ ರಾಜಕಾರಣಿಗಳು ಒಪ್ಪೋದೇ ಇಲ್ಲ, ದೇಶ ಪ್ರೇಮಿಗಳು ಒಪ್ಪೋದೇ ಇಲ್ಲ. ಇವ್ರು ಪ್ರಪಂಚ ಅಂತ ಕೂತಿದ್ದಾರೆ, ನಮ್ಮ ದೇಶ ಅಂತಿಲ್ಲ. ಯಾವಾಗ ನೀವು ಪ್ರಪಂಚ ಅಂತ ಹೇಳ್ತೀರಾ, ನಮ್ಮನ್ನ ಅವರು ಸೈನಿಕರಾಗಿ ತೆಗೆದುಕೊಂಡು ದೇಶಕ್ಕೆ ಬಲಿ ಕೊಡೋಕ್ಕಾಗಲ್ಲ. ಆ ಥರ ಒಂದು ಗುಂಪು ಬಲಿ ಕೊಡೋಕ್ಕಾಗಲ್ಲ, ನಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಯಾರು ಭೂಮಿಗೆ ನಿಂತ್ಕೊಂಡ್ಬಿಡ್ತಾರೋ, ಯಾರು ಪ್ರಪಂಚಕ್ಕೆ ನಿಂತ್ಕೊಳ್ತಾರೋ ಅವ್ರನ್ನ ಯಾರು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಯೂಸ್ಲೆಸ್ ಆಗ್ಬಿಡ್ತಾರೆ ಸಮಾಜಕ್ಕೆ. ಸಮಾಜ ಬೇಡ. ಸಮಾಜ ಎಲ್ಲದರಲ್ಲೂ ಆಸಕ್ತಿಯನ್ನು ಬೆಳೆಸುತ್ತೆ, ಆಕರ್ಷಿಸುತ್ತೆ, ಮೋಹದಲ್ಲಿ ತೊಡಗಿಸತ್ತೆ, ಅಂಟಿಸ್ಕೊಳ್ತೆ ಎಲ್ಲದನ್ನು. ಇದು ಸಮಾಜ ಹೇಳ್ಕೊಡ್ತಾ ಇರೋದು. ಹೀಗೆ ಸಮಾಜ ಹೇಳ್ಕೊಡ್ತಾ ಇರೋದನ್ನ ಪ್ರೇಮದ ಹೆಸರಷ್ಟೇ. ಪ್ರೇಮದ ಹೆಸರಿನಲ್ಲಿ ಮೋಹವನ್ನ ಹೇಳ್ಕೊಡ್ತಾ ಇದೆ. ಅದರಿಂದ ಇಡೀ ಸಮಾಜದಲ್ಲಿ ಎಲ್ಲೇ ಹೋದ್ರು, ಎಲ್ಲೇ ಇದ್ರು ಕಾಂಪಿಟೇಷನ್ನು, ಇದರಿಂದ ದುಃಖ, ನಾನು ನಂದು, ಅದರಿಂದ ಬೇರೆಯವ್ರನ್ನ ಒಪ್ಕೊಳ್ಳೋಕ್ಕಾಗದೆ ಅದು ದುಃಖವೇ ಬರುತ್ತೆ. ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಈ ಮಾತನ್ನ ಹೇಳಿರೋದನ್ನ ಜ್ಞಾಪಿಸ್ಕೋಬೇಕು ನಾವು. ಅನಾಸಕ್ತಿ ಅನ್ನೋ ಒಂದು ಪದವನ್ನ ಬಳಸ್ತಾನೆ. ಒಂದು ಯೋಗ ಸೂತ್ರದಲ್ಲಿ ಬರುತ್ತೆ, ಅನಾಸಕ್ತಿ ಅಂತ ಬರುತ್ತೆ. ಅನಾಸಕ್ತಿ ಅಂದ್ರೆ ಅದು ಪ್ರೇಮದ ವಿರುದ್ಧ ಅಲ್ಲ, ವಿರುದ್ಧ ಪದ ಅಲ್ಲ. ಆಸಕ್ತಿ ಅನ್ನೋದೇ ಅವ್ರ ವಿರುದ್ಧ. ನಾನು ಹೇಳ್ತಾನೆ, ಅನಾಸಕ್ತಿ ಅಂದರೆ ಇದು ಸ್ವಾಭಾವಿಕ ಪ್ರೇಮ. ಇದು ಒಂದು ರೀತಿಯ ಅದು ದೊಡ್ಡ ಪ್ರವಾಹ, ಅದು ಹರಿಯುವಂತಹ ಪ್ರವಾಹಗಾಮಿ. ಇದೊಂದು ಪ್ರವಾಹಮಾನವಾಗಿ ಬರುವಂಥದ್ದು. ಇಲ್ಲಿ ಇದು ಯಾವುದೂ ಪ್ರೇಮಕ್ಕೆ ವಿರುದ್ಧವಾದ ಪದ ಅಲ್ಲ. ಅವನು ಹೇಳುದು, ನೀವು ಸಂಮೋಹಿತರಾಗಬೇಡಿ, ಮೋಹದಲ್ಲಿ ಸಿಲುಕಬೇಡಿ. ನೀವು ಆ ಮೋಹದಲ್ಲಿ ಸಿಲುಕಿಬಿಟ್ಟಾಗ, ಆಸಕ್ತಿ ಬಂದಾಗ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಇದು ಒಂದು ರೋಗ. ಪ್ರೇಮದ ಹೆಸರಿನಲ್ಲಿ ಮೋಹದ ಒಂದು ರೋಗ. ಇದಕ್ಕೆ ಸಿಲುಕಬಾರ್ದು. ಇದು ಒಂದು ಮೋಹ.
ಇಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗಿದ್ರೆ ಒಂದೇ ಒಂದು ಬಹಳ ಉದಾಹರಣೆ ಕೊಡುವಂಥದ್ದು ಅಂದರೆ ತಾಯಿ ಪ್ರೇಮ. ತಾಯಿ ಎಲ್ಲ ತಾಯಿನೂ ಅಲ್ಲ, ತಾಯಿ ಅಂದಾಗ ಆ ಮಾತೆ, ಆ ತಾಯಿಯ ಪ್ರೇಮ, ಅದನ್ನ ಹೇಳ್ತಾರೆ ಎಂಬಾಡಿಮೆಂಟ್ ಅಂತ, ಲವ್ ಅಂತ. ಯಾಕೆಂದ್ರೆ ನಿಜವಾದ ತಾಯಿ, ಪ್ರೇಮ ಇರೋ ತಾಯಿ ಇರಿ ಅಂತ ಹೇಳ್ತಾರೆ. ತಾಯಿತನ ಬೇಕು ಪ್ರೇಮಕ್ಕೆ ಅಂತ. ಪ್ರೇಮ ತಾಯಿ ಎರಡು ಬೇರೆ ಬೇರೆ ವರ್ಡ್ ಅಲ್ಲ, ಒಂದೇ ಅಂತ ತಿಳ್ಕೋಬೇಕು. ಆ ಥರ ಪ್ರೇಮಮಯಿಯವಳು. ಏನಂದ್ರೆ ಅದು ಆ ತಾಯಿತ್ವ ಅಂದ್ರೆ ಆ ಮದರ್ಹುಡ್ ಅಂತ ಹೇಳ್ತಾರಲ್ಲ, ಅದು ಅಲ್ಲಿ ಏನು ಅಂದ್ರೆ ಅವಳು ಮೋಹಿಸೋದಿಲ್ಲ ಮಕ್ಕಳನ್ನ, ಯಾರನ್ನೂ ಮೋಹಿಸಲ್ಲ, ಏನನ್ನೂ ಮೋಹಿಸಲ್ಲ. ಅದು ನಿಜವಾದ ತಾಯಿ ಗುಣ, ತಾಯಿ ಗುಣ, ನಿಜವಾದ ತಾಯಿ ಗುಣ. ಮೋಹಿಸಲ್ಲ, ಪ್ರೇಮಿಸ್ತಾಳೆ. ಅಲ್ಲಿ ಕಂಪ್ಲೀಟ್ ಸ್ವಾತಂತ್ರ್ಯ ಕೊಡ್ತಾಳೆ, ಸಹಕರಿಸ್ತಾಳೆ. ಮತ್ತೆ ಸಂಪರ್ಕಗಳನ್ನ ಅವಳೇ ನಿರ್ಮಿಸ್ತಾಳೆ. ಎಲ್ಲರ ಜೊತೆ ಪ್ರೀತಿ ಮಾಡೋ ಹಾಗೆ ಮಾಡ್ತಾಳೆ. ಆ ಪ್ರೀತಿಯಲ್ಲಿ ಆ ಮಗು ಸಂಭ್ರಮಿಸಿದಾಗ, ಪ್ರಸನ್ನತೆಯಲ್ಲಿ ಇದ್ದಾಗ ತಾನು ಪ್ರಸನ್ನಳಾಗಿ ಕುಳಿತಾಳೆ. ಇದು ನಿಜವಾದ ತಾಯಿ ಗುಣ ಅಂದ್ರೆ ಅದು ನಿಜವಾದ ತಾಯಿ ಗುಣ. ಅವಳು ಅದಕ್ಕೆ ಯಾವಾಗ ನಾವು ಬೇರೆಯವರ ಪ್ರಸನ್ನತೆಯಲ್ಲಿ ನಾವು ಪ್ರಸನ್ನರಾಗ್ತೀವೋ ಅದು ನಿಜವಾದ ಪ್ರೇಮ. ಆ ಪ್ರೇಮ ಇಲ್ಲದೆ ಮೋಹ ಇದ್ರೆ, ಬೇರೆಯವ್ರ ಜೊತೆ ಸಂತೋಷವಾಗಿದ್ರೆ, ಬೇರೆಯವ್ರ ಜೊತೆ ಚೆನ್ನಾಗಿದ್ರೆ, ನಮ್ಮ ಮಕ್ಕಳು ಬೇರೆಯವ್ರ ಜೊತೆ ಚೆನ್ನಾಗಿದ್ರೆ, ಅಥವಾ ಗಂಡ ಬೇರೆಯವ್ರ ಜೊತೆ ಚೆನ್ನಾಗಿದ್ರೆ, ಹೆಂಡತಿ ಬೇರೆಯವ್ರ ಜೊತೆ ಚೆನ್ನಾಗಿದ್ರೆ ಅಸಹನೆ ಉಂಟಾಗತ್ತೆ. ಆ ಪ್ರಸನ್ನತೆಯನ್ನು ಸಹಿಸೋದಿಲ್ಲ. ಯಾರೇ ಆಗ್ಲಿ, ಯಾವುದೇ ಸಂಬಂಧ ಆಗ್ಲಿ, ತಾಯಿ ಮಗನ ಸಂಬಂಧ ತಗೊಳ್ಳಿ, ತಾಯಿ ಮಗಳ ಸಂಬಂಧ ತಗೊಳ್ಳಿ, ಗಂಡ ಹೆಂಡತಿ ಸಂಬಂಧ ತಗೊಳ್ಳಿ, ಆ ಮಗನನ್ನ ಯಾವಾಗ ನನ್ನನ್ನೇ ನೀನು ಪ್ರೀತಿಸ್ಬೇಕು, ಯಾರನ್ನೂ ಪ್ರೀತಿಸಬಾರ್ದು ಅಂದಾಗ ಅಲ್ಲಿ ಅವನು ಮುದುಡ್ಕೊಂಡ್ಬಿಡ್ತಾನೆ. ಅಲ್ಲಿ ಏನೋ ಅರಳಬೇಕಾಗಿದ್ದು ಅರಳಲ್ಲ. ಗಂಡನ್ನ ಹಿಡಿದ್ರೆ ನನ್ನನ್ನೇ ಪ್ರೀತಿಸು, ನೀ ಆ ಕಡೆ ಈ ಕಡೆ ನೋಡ್ಬೇಡ ಅಂದ್ರೆ ಆ ಗಂಡ ಮುಗಿದೋಯ್ತು. ಪ್ರೀತಿಸ್ತಾನೆ, ನೋಡಕ್ಕೆ ಬೇರೆ ಚೆನ್ನಾಗೇ ಕಾಣುತ್ತೆ, ಅದು ಬಿಟ್ಟು ಅವನಿಗೆ ಪ್ರೀತಿ ಮಾಡೋ ಯೋಗ್ಯತೆಯೇ ಹೊಟ್ಟೋಗುತ್ತೆ. ಆ ಥರ ನಾವು ಯಾವಾಗ ಹಿಡಿತೀವೋ ಅಲ್ಲಿ ಮುಳುಗತ್ತೆ. ಬೇರೆಯವ್ರನ್ನ ಅವರು ಪ್ರೀತಿ ಮಾಡೋ ಯೋಗ್ಯತೆ ಕಳ್ಕೊಳ್ತಾರೆ, ನಾವು ಕಳ್ಕೊಳ್ತೀವಿ. ನಾವು ಬೇರೆಯವ್ರನ್ನ ಹಿಡ್ಕೊಂಡ್ರೆ ಅವರು ಕಳ್ಕೊತಾರೆ, ಇಬ್ರು ಸೇರಿ ಎಲ್ಲ ಕಳ್ಕೊಳ್ಳೋದು. ಇದು ಮನೋವಿಕಾರದ ಸ್ಥಿತಿಗೆ ಇದು ಕೊಂಡೊಯ್ಯುತ್ತೆ. ಆ ಥರ ಮುದುಡೋಗ್ಬಿಟ್ರೆ ನಾವು ಪ್ರೀತಿ ಮಾಡೋಕ್ಕಾಗೋದೇ ಇಲ್ಲ. ಯಾವಾಗ್ಲೂ ಒಂದ್ಸತಿ ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿ ನಮ್ಮ ತಾಯಿ ಥರ ಇರಬೇಕು. ಇದೊಂದು ಮೋಹ. ನಮ್ಮಪ್ಪ ನಂಗೆ ಎಷ್ಟು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಗಂಡ ನಮ್ಮಪ್ಪನ ಥರ ನೋಡ್ಕೋಬೇಕು ಅನ್ನೋ ಮೋಹ. ಇಲ್ಲಿ ಐಸ್ ಗಡ್ಡೆ ಥರ ಆಗ್ಬಿಡ್ತೀವಿ. ಇವ್ರ ಥರ ಇರಬೇಕು, ಈ ನಮ್ಮ ಮಕ್ಕಳು ಆ ಮಕ್ಕಳ ಥರ ಇರಬೇಕು, ನಮ್ಮ ಮೊಮ್ಮಕ್ಕಳು ಈ ಮಕ್ಕಳ ಥರ ಇರಬೇಕು. ಇದು ಮೋಹ. ಯಾವುದೂ ಅಪ್ಪಲ್ಲ, ನಂದೆಲ್ಲ ಚೆನ್ನಾಗಿರ್ಬೇಕು, ಇದು ಮೋಹ. ಇದು ಮಂಜುಗಡ್ಡೆ ಥರ ಆಗ್ಬಿಡ್ತೀವಿ. ಭಾವನೆಗಳು ಹರಿಯೋದಿಲ್ಲ, ಪ್ರವಾಹವಾಗಿ ಉಕ್ಕೋದಿಲ್ಲ. ನಮ್ಮಲ್ಲಿ ಮುದುಡಿ ನಾವು ಹಂಗೆ ಒಣಗೋಗ್ತೀವಿ ಹಂಗೇನೆ. ಅದಕ್ಕೆ ಪ್ರತಿ ಮೋಹವು ಜಡ್ಡು ಕಟ್ಟಿಸುತ್ತೆ. ಯಾಕೆ ಜಡ್ಡು ಅಂದ್ರೆ ಜೀವಂತಿಕೆ ಇಲ್ಲ. ಯಾಕೆ ಜೀವಂತಿಕೆ ಇಲ್ಲ ಅಂದ್ರೆ ಜೀವ ಕಂಪಿಸಲ್ಲ. ಯಾಕೆ ಜೀವ ಕಂಪಿಸಲ್ಲ? ಅಲ್ಲಿ ಸ್ಪಂದನ ಇಲ್ಲ, ಅಲ್ಲಿ ಪ್ರತಿಸ್ಪಂದನೆ, ಪ್ರತಿ ಸಂವೇದನೆ ಯಾವುದೂ ಇಲ್ಲ. ಎಲ್ಲಿ ಪ್ರತಿಸ್ಪಂದನೆ, ಪ್ರತಿ ಸಂವೇದನೆ ಇಲ್ಲ, ಎಲ್ಲಿ ಮೋಹ ಇದೆ, ಪ್ರತಿ ಕ್ಷಣವೂ ಬದುಕಲ್ಲ ಅವರು. ಈ ಕ್ಷಣದಲ್ಲಿ ಯಾರು ಪ್ರೇಮದಲ್ಲಿ, ಸ್ವತಂತ್ರದಲ್ಲಿ ಈ ಕ್ಷಣದಲ್ಲಿ ಸ್ಪಂದಿಸ್ತಾರೆ, ಅವರಿಗೆ ಮುಂದಿನ ನೆಕ್ಸ್ಟ್ ಮೂಮೆಂಟ್ ಭವಿಷ್ಯ ಮಾತಾಡಬಹುದು. ಕೆಲವ್ರ ಜೊತೆ ಭವಿಷ್ಯ ಮಾತಾಡೋಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಅವ್ರು ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಏನಾದರೂ ಮಾತಾಡೋಣ, ಏನಾದ್ರು ಹೇಳೋಣ ಅಂದ್ರೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ರು ಎಲ್ಲೋ ಇರ್ತಾರೆ. ಅವ್ರ ಮನಸ್ಸು ಹವಾಮಾನದ ಹಾಗೆ ಬದಲಾಗ್ತಾ ಇರುತ್ತೆ. ಅವ್ರ ಜೊತೆ ಇರೋಕ್ಕಾಗಲ್ಲ. ನಿಜವಾಗ್ಲೂ ಪ್ರೇಮಿಸೋದು ಧನ್ಯತೆ. ಇಲ್ಲದೆ ಇದ್ರೆ, ಮೋಹಕ್ಕೆ ಬಿದ್ದರೆ ಅದು ಅಸಹನೀಯ, ಅಸಹಾಯಕ. ನಾವು ಅಸಹಾಯಕರಾಗ್ತೀವಿ, ಬೇರೆಯವರು ನಾವು ಅಸಹಾಯಕರಾಗ್ತೀವಿ, ನಾವು ಹೆಲ್ಪ್ಲೆಸ್ ಆಗ್ತೀವಿ, ಅವರು ಯೂಸ್ಲೆಸ್ ಆಗ್ತಾರೆ. ಬೇರೆಯವರು ನಮ್ಮದವರು ಹೋಪ್ಲೆಸ್ ಆಗ್ತಾರೆ. ಅದರಿಂದ ಇದನ್ನ ನಾವು ಸ್ವೀಕರಿಸಬೇಕು, ಈ ಸತ್ಯನ ಸ್ವೀಕರಿಸಬೇಕು. ಯಾವುದು ನಾನು ಮೋಹಿಸಿದ್ರೆ ಇದು ನಿಜವಾಗ್ಲೂ ಕೂಡ ಅಸಹಾಯಕಳಾಗ್ಬಿಡ್ತೀನಿ, ನಾನು ಪ್ರೇಮಿಸಿದ್ರೆ ನಾನು ಧನ್ಯಳಾಗ್ತೀನಿ ಅಂತ. ನಿಜವಾದ ಪ್ರೇಮಕ್ಕೆ ಯಾವುದೂ ಕೂಡ ಅದೊಂಥರ ಇದು ಅವರೆಕಾಳಿಗೆ ಸೊಗಡು ಅಂತಾರಲ್ಲ, ಹೂವಿಗೆ ಸುಗಂಧ ಅಂತಾರಲ್ಲ, ಆ ಥರ ಸೊಗಡಿರುತ್ತೆ ನಿಜವಾದ ಪ್ರೇಮಕ್ಕೆ. ಅದನ್ನ ನಾವು ಪ್ರದರ್ಶಿಸಿ ತೋರಿಸೋ ಅಗತ್ಯ ಇರೋದಿಲ್ಲ. ತಾನೇ ತಾನು ಆ ಸೊಗಡು ಅಂತ ವಾಸನೆ ಬರುತ್ತಲ್ಲ, ಹಾಗೆ ಅದು ವಾಸನೆ ಬರುತ್ತೆ. ಅದನ್ನು ತೋರಿಸೋದು ಬೇಕಿಲ್ಲ. ಸುಗಂಧ ಪರಿಮಳ ಇರುತ್ತೆ, ಅದರಲ್ಲಿ ಒಂದು ಫ್ರಾಗ್ರೆನ್ಸ್ ಇರುತ್ತೆ ನಿಜವಾದ ಪ್ರೇಮ. ಅಲ್ಲಿ ಮೋಹ ಇದ್ರೆ
ಅದು ತೋರಿಸ್ಬೇಕಾಗತ್ತೆ, ಆಡಂಬರ ಮಾಡಬೇಕಾಗತ್ತೆ. ಅದು ಆಡಂಬರದ ಪ್ರೇಮ. ಮೋಹ ಅಪಾಯಕರ. ಅದು ಮನಸ್ಸಿಗೆ ಮನೋವಿಕಾರವನ್ನು ತಂದು ಮನುಷ್ಯನನ್ನು ದುಃಖಕ್ಕೆ, ಕಷ್ಟಕ್ಕೆ, ನೋವಿಗೆ ಎಡೆ ಮಾಡುತ್ತೆ. ಅದರಿಂದ ಮೋಹ ಮಕ್ಕಳಿಗೆ ಸಂಬಂಧ ಹೇಳ್ಕೊಡೋಕ್ಕಿಂತ ಪ್ರೇಮವನ್ನು ಹೇಳ್ಕೊಟ್ರೆ ಎಲ್ಲ ಸಂಬಂಧಗಳು ಕೂಡ ಚೆನ್ನಾಗಿದೆ.